ರಿಯಾಲಿಟಿ ಶೋನ ಮಹಾಸತಿ ಗೌಡ ನಮ್ಮ ಒಟ್ಟಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಆಕ್ಚುಲಿ ಮೊದಲನೇದಾಗಿ ಮಹಾಸತಿ ಅನ್ನೋ ಹೆಸರು ಒಂಥರ ಡಿಫ್ರೆಂಟ್ ಅನ್ಸುತ್ತೆ, ತುಂಬಾ ರೇರ್ ಅನ್ಸುತ್ತೆ ಈ ಹೆಸರು. ಈ ಹೆಸರು ನಿಮ್ ತಾಯಿ ಇಟ್ಟಿದ್ದ ಅಥವಾ ತಂದೆ ಇಟ್ಟಿದ್ದ? ಆಕ್ಚುಲಿ ಇದು ತಂದೆಯವ್ರು ಇಟ್ಟಿರೋದು. ಮಹಾಸತಿ ಅಂದ್ರೆ ನಿಮ್ಗೆ ಪಾರ್ವತಿ ಗೊತ್ತಿರ್ಬೋದು, ಶಿವನ ಹೆಂಡತಿ. ಅದು ಮೊದ್ಲು ಸತಿ ಅಂತ ಮಹಾಸತಿ ಅಂತ ಇದ್ರಲ್ವಾ. ಸೊ ಆ ಹೆಸರನ್ನೇ ಇಡ್ಬೇಕು ಅಂತ ಹೇಳ್ಕೊಂಡು ಅದು ದೇವ್ರಿಗೇನೋ ಹರಕೆ ಹೊತ್ಬಿಟ್ಟು ಅಪ್ಪ ಇಟ್ಟಿರೋದು. ಸೊ ಇವತ್ತು ತನಕನೂ ಕೂಡ ನನ್ನ ಹೆಸರು ಇರುವಂತ ಇನ್ನೊಬ್ಬ ವ್ಯಕ್ತಿನ ನಾನು ಇದ್ವರೆಗೂ ನೋಡಿಲ್ಲ, ಕೇಳೇನೂ ಇಲ್ಲ. ತುಂಬಾ ಜನ ಅದೇ ಕೇಳ್ತಾರೆ. ಫಸ್ಟ್ ನಂಗೆ ಚಿಕ್ಕವಳಿರ್ಬೇಕಾದ್ರೆ ಮಹಾಸತಿ ಅಂದ ತಕ್ಷಣ ಯಾವ್ದೋ ಓಲ್ಡ್ ನೇಮು, ಇದ್ ಯಾಕೆ ಇಟ್ರು ಅಂತ ಅನಿಸ್ತಾ ಇತ್ತು. ಬಟ್ ಇವಾಗ ಮಹಾಸತಿ ಅಂದ ತಕ್ಷಣ ಎಲ್ರು ವಾವ್ ಅಂತ ಹೇಳ್ಕೊಂಡೇನೋ ಒಂಥರ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾರೆ. ಸೊ ಎಸ್, ಖಂಡಿತವಾಗ್ಲು. ಯಾಕಂದ್ರೆ ಮಹಾಸತಿ ಅಂದಿದ ತಕ್ಷಣ ನನಗೂ ಆ ಥಾಟ್ ಬಂತು, ಮಹಾಸತಿನ ಡಿಫ್ರೆಂಟ್ ಆಗಿದೆಯಲ್ಲ ಹೆಸರು ಅಂತ. ಎಸ್, ಓಕೆ. ಹಾಗಾದ್ರೆ ಮೊದಲನೇದಾಗಿ ನಿಮ್ಮ ಬಾಲ್ಯದ ಜೀವನಕ್ಕೆ ಬರೋಣ. ಹೊನ್ನಾವರ ನೀವು ಜನಿಸಿದಂತ ಊರು. ಹೊನ್ನಾವರದಲ್ಲಿ ತಂದೆ ತಾಯಿ ಜೊತೆ ಸ್ಟೇ ಆಗಿರ್ತೀರಾ. ನಿಮ್ಮ ಬಾಲ್ಯದ ಜೀವನದ ಬಗ್ಗೆ ಹೇಳೋದಾದ್ರೆ ಏನ್ ಓದಿದ್ದೀರಾ? ಬ್ಯಾಂಗ್ಳೂರ್ಗೆ ಯಾವಾಗ ಬಂದ್ರಿ? ನಾನು ಸ್ಟಡಿ ಎಲ್ಲ ಮಾಡಿರೋದು ಹೊನ್ನಾವರದಲ್ಲಿ ಕಾಸರಗೋಡ್ ಅಂತ, ಕಾಸರಗೋಡ್ ಅಲ್ಲ, ಕಾಸರಗೋಡ್ ಅಂತ ಒಂದು ಊರು. ಸಿಟಿಗೆ ತುಂಬಾ ನಿಯರ್ ಅಲ್ಲಿ ಇದೆ. ಅಲ್ಲಿ ಸ್ಕೂಲ್ ಆಗಿರ್ಬೋದು ಎಲ್ಲದನ್ನು ಕೂಡ ಅಲ್ಲೇ ಸ್ಟಡಿ ಮಾಡಿರೋದು. ಹೊನ್ನಾವರದಲ್ಲಿ ಕಾಲೇಜು. ಅದಾದ್ಮೇಲೆ ಹುಬ್ಬಳ್ಳಿಯಲ್ಲಿ ನಾನು ನೆಕ್ಸ್ಟ್ ಸಂಸ್ಕೃತಿ ಕಾಲೇಜಲ್ಲಿ ಓದಿರೋದು. ಬಾಲ್ಯದ ಜೀವನ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ಅಪ್ಪ ಯಕ್ಷಗಾನ ಕಲಾವಿದ್ರು. ನಾನು ಕಲೆ ಅಂತ ಬಂದಾಗ ಫಸ್ಟ್ ಮಾಡಿದ್ದೆ ಯಕ್ಷಗಾನ. ತುಂಬಾ ಚಿಕ್ಕವಳಿರ್ಬೇಕಾದ್ರೆ ಅಭಿಮನ್ಯು ಕ್ಯಾರೆಕ್ಟರ್ ಮಾಡಿದ್ದೆ, ಚಿಕ್ಕ ಅಭಿಮನ್ಯು. ಅಪ್ಪ ಅರ್ಜುನನ್ ಕ್ಯಾರೆಕ್ಟರ್ ಮಾಡಿದ್ರು. ಅದಾದ್ಮೇಲೆ ಅಪ್ಪ ತೀರ್ಕೊಂಡ್ರು. ಐ ಥಿಂಕ್ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದೆ. ಅಪ್ಪ ಎಕ್ಸ್ಪೈರ್ಡ್ ಆದ್ಮೇಲೆ ನಾನು ಇದೆಲ್ಲ ಬಿಟ್ಬಿಟ್ಟಿದ್ದೆ. ಅಂದ್ರೆ ಆಕ್ಟಿಂಗು ಏನ್ ಸ್ಕೂಲಲ್ಲಿ ಪ್ರತಿಭಾ ಕಾರಂಜಿ ಅಂತ ನಡೆಯೋದು, ಅದ್ರಲ್ಲೆಲ್ಲ ಆಕ್ಟಿಂಗ್ ಮಾಡ್ತಿದ್ದೆ. ಹೊರತಾಗಿ ನನ್ಗೆ ಯಕ್ಷಗಾನ ಆಗಿರ್ಬೋದು ಅದ್ ಯಾವ್ದು ಕೂಡ ಟಚ್ ಅಲ್ಲಿ ಇರ್ಲಿಲ್ಲ. ಅದಾದ್ಮೇಲೆ ಕಾಲೇಜಿಂದ ಸ್ಟಾರ್ಟ್ ಆಗಿರೋದು. ಓಕೆ, ಕಾಲೇಜಿಂದ ಶುರು ಮಾಡ್ತಾ ಬಂದ್ರಿ. ಅಂದ್ರೆ ಕಾಲೇಜಲ್ಲಿ ಇವಾಗ ಯೂತ್ ಫೆಸ್ಟ್ ನಡೆಯುತ್ತೆ. ಸೊ ಅವಾಗ ಡ್ರಾಮಾಗಳು ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಒಬ್ರು ನೀನಾ ಸಮ್ ಪಾಸ್ಡ್ ಔಟ್ ಆದವರು ನಮ್ಗೆ ಡ್ರಾಮಾ ಹೇಳ್ಕೊಡಕ್ ಬಂದಿತ್ತು. ಸೊ ಅವ್ರ ಆಕ್ಟಿಂಗ್ ಮಾಡಿರೋದನ್ನ ನೋಡ್ಕೊಂಡು ಅಂಡ್ ಅವ್ರು ಕಲ್ಸೋ ರೀತಿ ಆಗಿರ್ಬೋದು, ಅವ್ರ ಶೈಲಿ ಆಗಿರ್ಬೋದು, ಅದು ನೋಡ್ಕೊಂಡು ನನ್ಗೂ ಆಕ್ಟಿಂಗ್ ಮಾಡ್ಬೇಕು ಅಂತ ಹೇಳ್ಕೊಂಡು ಇಂಟ್ರೆಸ್ಟ್ ಹುಟ್ಟಿದ್ದು. ಅಂಡ್ ಚಿಕ್ಕವಳಿರ್ಬೇಕಾದ್ರೆ ಅಪ್ಪನ ನೋಡಿದಾಗ ನಾನು ದೊಡ್ಡ ಯಕ್ಷಗಾನ ಕಲಾವಿದ ಆಗ್ಬೇಕು ಅಂತ ಹೇಳೋ ಆ ಫೀಲ್ ತುಂಬಾ ಬರ್ತಾ ಇತ್ತು. ಯಾಕಂದ್ರೆ ಅಪ್ಪನ ಯಕ್ಷಗಾನ ನೋಡೋಕೆ ಅಕ್ಕ ಪಕ್ಕದ ಊರ್ನವ್ರು ಎಲ್ಲರನ್ನೂ ಬರ್ತಾ ಇದ್ರು. ಓ, ನರ್ಸೇಗೌಡ್ರು ಯಕ್ಷಗಾನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆ ರೇಂಜಿಗೆ ಕ್ರೌಡ್ ಬರೋರು. ನಮ್ಗೆ ಅಪ್ಪನ್ ನೋಡಕ್ ಬರ್ತಾರಲ್ವಾ, ಅದೇ ಒಂಥರ ಖುಷಿ. ಅಂದ್ರೆ ಅಪ್ಪನೇ ಒಂಥರ ಹೀರೋ ಆಗಿದ್ರು. ಸೊ ಅದಾದ್ಮೇಲೆ ನಂಗೆ ಅದೆಲ್ಲ ಅಷ್ಟೊಂದು ಕನ್ಸಿರ್ಲಿಲ್ಲ. ನಾನು ಆರ್ಟಿಸ್ಟ್ ಆಗ್ಬೇಕು ಅಂತೆಲ್ಲ ಕನ್ಸಿರ್ಲಿಲ್ಲ. ಆಕ್ಚುಲಿ ನಂಗೆ ಪೊಲೀಸ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಹೈಟ್ ಪ್ರಾಬ್ಲಮ್ ಆಗಿ ಆಗಿಲ್ಲ. ನಾನು ಒಂದ್ ಸ್ವಲ್ಪ ಇಷ್ಟ ಹೈಟ್ ಆಗ್ಬೇಕು ಅಂತ ಹೇಳ್ಕೊಂಡು, ಏನು ಯಾರಾದ್ರೂ ಮರಕ್ಕೆ ಜೋತ್ ಹಾಕಿದ್ರೆ ಹೈಟ್ ಆಗ್ತಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರು. ಅವಾಗೆಲ್ಲ ಮರದಲ್ಲಿ ಅಥವಾ ಈ ತರ ರಾಡ್ಗಳೆಲ್ಲ ಹಿಡ್ಕೊಂಡು ನಾನು ಇದ್ ಮಾಡ್ತಿದ್ದೆ. ಸೈಕಲ್ ಓಡಿಸಿದ್ರೆ ಹೈಟ್ ಆಗ್ತಾರೆ ಅಂತ ಹೇಳ್ಕೊಂಡು ಸಿಕ್ಕಾಪಟ್ಟೆ ಸೈಕಲ್ ಓಡಿಸ್ತಿದ್ದೆ. ಬಟ್ ಹಾಗಾದ್ರೆ ಪ್ರೆಸೆಂಟ್ ಮಹಾಸತಿಯವರ ಹೈಟ್ ಎಷ್ಟು? ಎಷ್ಟು ಅಂತ ಅನ್ಸುತ್ತೆ. ಮೇ ಬಿ 3 ಅಡಿ ಅಂತೂ ಅಲ್ವೇ ಅಲ್ಲ. 5.3 5.3 ಸಾಕಲ್ಲ ಹೈಟ್? 5.3 ಸ್ವಲ್ಪ ಜಾಸ್ತಿ ಇರ್ಬೇಕಲ್ಲ. ಇವಾಗ ಒಂದ್ ಸ್ವಲ್ಪ ಓಕೆ, ಬಟ್ 5.3 ಗಿಂತ ಸ್ವಲ್ಪ ಕಡಿಮೆ ಇದೀನೇನೋ. ಎಲ್ಲರ ಹತ್ರನು 5.3 ಅಂತ ಹೇಳಿರ್ತೀನಿ. ಆದ್ರೆ ಪ್ರೆಸೆಂಟ್ ನನ್ನ ಕೇಳೋದಾದ್ರೆ 5.3 ಇಲ್ಲ. ನೀವು ಹೇಳ್ತೀರಾ, ಬಟ್ ಹೀಲ್ಸ್ ಹಾಕೊಂಡಿರ್ತೀವಲ್ಲ, ಮ್ಯಾನೇಜ್ ಆಗುತ್ತೆ. ಸರಿ, ಹಾಗಾದ್ರೆ ಇದಿಷ್ಟು ನಿಮ್ಮ ಬಾಲ್ಯದ ಜೀವನ. ಆದ್ರೆ ನಿಮ್ಮ ಯವನಸ್ಥ ಜೀವನ ಅಂದಾಗ ನೀವು ಮೊದಲನೇ ಬಾರಿ ಬ್ಯಾಂಗ್ಳೂರ್ಗೆ ಯಾವಾಗ ಬರ್ತೀರಾ? ಬ್ಯಾಂಗ್ಳೂರ್ ಬಂದಾಗ ತಂದೆ ತಾಯಿ ಅಂದ್ರೆ ಒಂದು ಕುಟುಂಬನ ಬಿಟ್ಟು ಬ್ಯಾಂಗ್ಳೂರ್ ಬಂದು ಒಂದು ಜೀವನ ಕಟ್ಕೊಳ್ಬೇಕು ಅಂತ ಇರ್ತೀರಾ. ಮೊದಲನೇ ಸಾರಿ ಬ್ಯಾಂಗ್ಳೂರ್ ಬಂದಾಗ ನಿಮ್ಮ ಜೀವನ ಹೇಗಿತ್ತು? ಹೇಗೆ ನಿಮ್ಮ ಜೀವನವನ್ನ ಕಟ್ಕೊಂಡ್ರಿ? ಏನೆಲ್ಲ ಆಯ್ತು? ಹೇಗೆ ಆರ್ಟಿಸ್ಟ್ ಆಗಿ ಮುಂದುವರಿತಾ ಬಂದ್ರಿ? ನಾನ್ ಆಕ್ಚುಲಿ ತಂದೆ ತಾಯಿ ಜೊತೆಗೆ ಬೆಳ್ದಿಲ್ಲ, ಅಜ್ಜನ್ ಜೊತೆಗೆ ಬೆಳ್ದಿರೋದು. ನಾನು ಚಿಕ್ಕ ಪಾಪು ಇಂದನೂ ಕೂಡ ನನ್ಗೆ ಅಮ್ಮನ್ ಜೊತೆಗೆ ಬೆಳ್ದಿರೋದು ನೆನ್ಪಿಲ್ಲ. ಅಂದ್ರೆ ಅಮ್ಮನ ಅಕ್ಕರೆ ಆಗಿರ್ಬೋದು ಅಂಡ್ ಅಮ್ಮನ್ ಜೊತೆಗೆ ಏನು ಕಿತ್ಲಾಟಗಳು, ಇದು ಯಾವ್ದನ್ನು ನೆನ್ಪಿಲ್ಲ. ನಾನು ಅಜ್ಜ ನನ್ನನ್ನು ಸಾಕಿರೋದು, ಅಜ್ಜನ್ ಮನೆಯಲ್ಲೇ ಬೆಳ್ದಿರೋದು. ಅಪ್ಪ ಇರ್ಬೇಕಾದ್ರೂ ಕೂಡ ಅಜ್ಜನ್ ಮನೆಯಲ್ಲೇ ಬೆಳ್ದಿರೋದು. ನನ್ಗೆ ಒಂದು ಸಪೋರ್ಟಿಂಗ್ ಆಗಿ ನಿಂತ್ಕೊಂಡಿದ್ದೆ ಅಜ್ಜ. ಇವಾಗ ನಾನು ಮನೆಯಿಂದ ಹೊರಗೆ
ಹೊರಗಡೆ ಬಂದು ಓದ್ಬೇಕು ಅಥವಾ ಈ ತರ ಆಕ್ಟಿಂಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂದ್ರೆ ಮನೇಲಿ ಒಪ್ಪಲ್ಲ. ಆಲ್ಮೋಸ್ಟ್ ನನ್ಗೆ ಎಲ್ಲರೂ ಅಪೋಸಿಟ್ ಆಗೇನೆ ನಿಂತಿದ್ರು, ಬೇಡ ಅಂತ. ಅಲ್ಲಿ ಏನು ಅಂತ ಹೇಳಿದ್ರೆ, ಓಕೆ ಕಾಲೇಜ್ ಆದ್ಮೇಲೆ ಜಸ್ಟ್ ಮದ್ವೆ ಮಾಡ್ಬಿಡ್ಬೇಕು, ಅಂದ್ರೆ ಜಾಸ್ತಿ ವರ್ಕಿಗೂ ಕಳ್ಸಲ್ಲ, ಮದ್ವೆ ಮಾಡ್ಬಿಡೋಣ, ಲೈಫ್ ಸೆಟ್ಲ್ ಆಗ್ಬಿಡುತ್ತೆ ಅಂತ ಆತರ ಮೈಂಡ್ ಸೆಟ್ ಎಲ್ಲರದೂ ಕೂಡ. ಬಟ್ ನಾನು ಇವತ್ತು ಈ ಸ್ಟೇಜ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಅಜ್ಜ ಕಾರಣ. ಬಟ್ ಅಜ್ಜ ಇಲ್ಲ ಇವಾಗ, ಕರೋನಾ ಟೈಮ್ ಅಲ್ಲಿ ಎಕ್ಸ್ಪೈರ್ಡ್ ಆದ್ರು. ಅಲ್ಲಿಂದ ನಾನು ಅಜ್ಜನ್ ಸಪೋರ್ಟಿಂಗ್ ತಗೊಂಡೆ ನಾನು ಆಕ್ಟಿಂಗ್ ಕಲಿತೀನಿ. ಹೀಗೆ ಕಾಲೇಜಲ್ಲಿ ಇರ್ಬೇಕು, ನೀನಾಸಮ್ ಇಂದ ಬಂದಿದ್ದಾರೆ, ನಾನು ಹೋಗ್ತೀನಿ ನೀನಾಸಮ್ಗೆ, ನಾನು ಹೋಗ್ತೀನಿ ಆಕ್ಟಿಂಗ್ ಸ್ಕೂಲ್ಗೆ ಅಂತ ಹೇಳ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡ್ದೆ. ಅಜ್ಜ ಓಕೆ ನಾನ್ ಸಪೋರ್ಟಿವ್ ಆಗಿದ್ದೀನಿ ಹೋಗು ಅಂತ. ಮನೆಯವ್ರೆಲ್ಲರನ್ನೂ ಅಪೋಸಿಟ್ ಮಾಡ್ಕೊಂಡು ಅಜ್ಜ ನನ್ನನ್ನ ಮನೆಯಿಂದ ಹೊರಗಡೆ ಕಳ್ಸಿರೋದು. ಅದಾದ್ಮೇಲೆ ಫಸ್ಟ್ ನೀನಾಸಮ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದಿಷ್ಟು ಆಡಿಷನ್ಸ್ ನಡೆಯುತ್ತೆ, ತುಂಬಾ ಜನ ಬರ್ತಾರೆ, ಸಾವಿರಗಟ್ಲೆ ಜನ ಬರ್ತಾರೆ. ಅದ್ರಲ್ಲಿ ಓನ್ಲಿ 20 ಮೆಂಬರ್ಸ್ ನಷ್ಟೇ ಸೆಲೆಕ್ಟ್ ಮಾಡೋದು. ಅದ್ರಲ್ಲೂ 5 ಮೆಂಬರ್ಸ್ ಗರ್ಲ್ಸ್, 15 ಮೆಂಬರ್ಸ್ ಬಾಯ್ಸ್ ಅಷ್ಟೇ ಸೆಲೆಕ್ಟ್ ಮಾಡೋದು. ಅಷ್ಟೊಂದ್ ಜನದಲ್ಲಿ ನಾನ್ ಹೆಂಗೆ ಸೆಲೆಕ್ಟ್ ಆಗ್ಬೇಕು ಅಂತ ಹೇಳ್ಕೊಂಡು ಅದಾದ್ಮೇಲೆ ಒಂದಿಷ್ಟು ನನಗೆ ಕಲಿಸ್ಲಿಕ್ಕೆ ಬಂದಿದ್ರಲ್ಲ ಕಾಲೇಜಲ್ಲಿ, ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ನನ್ಗೆ ಹೇಳ್ಕೊಡಿ ಅಂತೆಲ್ಲ ಹೇಳ್ಕೊಂಡು. ಆಮೇಲೆ ನಂಗೆ ಸ್ವಲ್ಪ ಶಾಸ್ತ್ರೀಯ ಸಂಗೀತ ಗೊತ್ತಿತ್ತು, ಹಾರ್ಮೋನಿಯಂ ನುಡಿಸ್ತಿದ್ದೆ, ಅದ್ ನನ್ಗೆ ಹೆಲ್ಪ್ ಆಯ್ತು. ಅದ್ರ ಜೊತೆಗೆ ಯಕ್ಷಗಾನ ಅಪ್ಪ ಫಸ್ಟ್ ಹೇಳ್ಕೊಟ್ಟಿರೋದು. ಅದೊಂದು ಯಕ್ಷಗಾನ ಸ್ಟೆಪ್ಪು ಆಗಿರ್ಬೋದು, ಯಕ್ಷಗಾನ ಡೈಲಾಗ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಭ್ಯಾಸ ಮಾಡ್ಕೊಂಡು ಸ್ಟಡಿ ಮಾಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಆಡಿಷನ್ ಕೊಟ್ಟಿರೋದು. ನನ್ ಪುಣ್ಯನೋ ಅಥವಾ ಗುಡ್ ಲಕ್ಕೋ ಏನೋ ಗೊತ್ತಿಲ್ಲ, ಅಷ್ಟೊಂದ್ 1000 ಜನ ಮೇಲೆ ಬಂದಿದ್ರು. ಅದ್ರಲ್ಲಿ ನಾನ್ ಸೆಲೆಕ್ಟ್ ಆದೆ. ಸೊ ನೀನಾಸಮ್ ಮಾಡ್ದೆ. ಅದಾದ್ಮೇಲೆ ಕನ್ನಡ ಸಂಸ್ಕೃತಿ ಕಾಲೇಜ್ ವಿಜುವಲ್ ಅಂಡ್ ಪರ್ಫಾರ್ಮಿಂಗ್ ಆರ್ಟ್ಸ್ ಹುಬ್ಬಳ್ಳಿಯಲ್ಲಿ ಓದ್ದೆ. ಸೊ ಥಿಯೇಟರ್ ಆದ್ಮೇಲೆ ಆಬ್ವಿಯಸ್ಲಿ ನಿಮಗ್ ಗೊತ್ತಿರುತ್ತೆ ನೆಕ್ಸ್ಟ್ ಏನು ಅಂತ. ಕೆಲ್ಸ ಸ್ಟಾರ್ಟಿಂಗ್ ಅಲ್ಲಿ ನಿಜ ಹೇಳ್ಬೇಕು ಅಂದ್ರೆ ಒಂದು ಸೆಟ್ ವರ್ಕ್ನು ಕೂಡ ಆಲ್ರೆಡಿ ಥಿಯೇಟರ್ ಸೆಟ್ ವರ್ಕ್ ಕಾಸ್ಟ್ಯೂಮ್ಸ್ ಎಲ್ಲ ನಾವೇ ಮಾಡ್ಕೋಬೇಕು, ನಾವೇ ಮಾಡ್ಕೋತೀವಿ. ಬಟ್ ಹೊರಗಡೆ ಬಂದಾಗ್ಲೂ ಕೂಡ ಸಡನ್ ಆಗಿ ಕೆಲಸ ಸಿಗಲ್ಲ, ಬಿಕಾಸ್ ಯಾರ್ದು ಕಾಂಟ್ಯಾಕ್ಟ್ ಇರಲ್ಲ. ಬಿಕಾಸ್ ಬೆಂಗಳೂರು ನನ್ಗೆ ಹೊಸದು. ಆ ಟೈಮಲ್ಲಿ ನಾನು ಬೆಂಗಳೂರಿಗೆ ಬಂದಾಗ ಒಂದು ಶೋರೂಮ್ಗೆ ವರ್ಕಿಗೆ ಸೇರ್ಕೊಂತೀನಿ. ಅದು ಗಿರಿಯಾಸ್ ಅಂತ ಹೇಳ್ಕೊಂಡು. ಫಸ್ಟ್ ನಾನು ಬೆಂಗಳೂರಿಗೆ ಬಂದಿದ್ದೆ ಮಾರ್ತಳ್ಳಿ, ಮೆಜೆಸ್ಟಿಕ್ ಇಂದ ಇಳ್ಬಿಟ್ಟು ಮಾರ್ತಳ್ಳಿಗೆ ಹೋಗಿರೋದು. ಅಲ್ಲಿ ನಮ್ಮ ದೂರದ ರಿಲೇಟಿವ್ಸ್ ಪರಿಚಯ ಇರ್ತಾರೆ. ಹೋಗಿ ಫಸ್ಟ್ ಕೆಲ್ಸ ಹುಡ್ಕೋಣ, ಅದಾದ್ಮೇಲೆ ನಂದೇನಿದೆ ಅದನ್ನ ನೋಡೋಣ ಅಂತ ಹೇಳ್ಕೊಂಡು ಫಸ್ಟ್ ಗಿರಿಯಾಸಿಗೆ ಹೋಗ್ತೀನಿ. ಅಲ್ಲಿ ಪ್ರಮೋಟರ್ ಆಗೋ ಕೆಲಸ ಮಾಡ್ತೀನಿ. ಅದೇ ಇದ್ರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀನಿ. ಅಂದ್ರೆ 3 ಮಂತ್ಸ್ಗೆ ನಾನು ಅಂದ್ರೆ ಅಲ್ಲೇ ನಿಲ್ತಾ ಇರ್ಲಿಲ್ಲ. ಓಕೆ ಇಲ್ಲಿ ಪೇಮೆಂಟ್ ಇದೆ, ನೆಕ್ಸ್ಟ್ ಆಡಿಷನ್ ಅಂದ್ರೆ ಕೊಡ್ತಿದ್ದೆ. ಸೊ ಹೋಗ್ತಿದ್ದೆ, ಟ್ರೈ ಮಾಡ್ತಾನೆ ಇರ್ತಿದ್ದೆ. ಸೊ ಅದೇ ಯಾವ ಶೋರೂಮ್ ಅಲ್ಲಿ ನಾನು ಪ್ರಮೋಟರ್ ಆಗಿ ಕೆಲಸ ಮಾಡ್ದೋ ಅಲ್ಲೇ ಮ್ಯಾನೇಜರ್ ಆಗಿ ಮಾಡ್ತೀನಿ. ಸೊ ಅದಾದ್ಮೇಲೆ 1 ವರ್ಷ ಆಗತ್ತೆ. 1 ವರ್ಷ ಅಲ್ಲಿ ಕೆಲಸ ಮಾಡಿ ನನ್ನ ಸ್ಟಡಿಗೆ ಅಥವಾ ನನ್ನ ಇದಕ್ಕೆ ಏನ್ ಬೇಕು ಅದನ್ನೆಲ್ಲ ಸಂಪಾದನೆ ಮಾಡ್ಕೊಂಡು ಮತ್ತೆ ಸಂಸ್ಕೃತಿ ಕಾಲೇಜ್ಗೆ ಹೋಗ್ತೀನಿ. ಸಂಸ್ಕೃತಿ ಕಾಲೇಜ್ ವಿಜುವಲ್ ಅಂಡ್ ಪರ್ಫಾರ್ಮಿಂಗ್ ಆರ್ಟ್ಸ್. ಸೊ ಪ್ರತಿಯೊಂದನ್ನು ಸ್ಟಡಿದಾಗಿರ್ಬೋದು, ಎಲ್ಲಾಗಿರ್ಬೋದು, ಫ್ಯಾಮಿಲಿಯಿಂದಾಗ್ಲಿ ಅಂದ್ರೆ ಅಜ್ಜ ಸಪೋರ್ಟ್ ಮಾಡ್ತಿದ್ರು ಹೊರತಾಗಿ ಫೈನಾನ್ಷಿಯಲಿ ನಾನು ಯಾರ ಹತ್ರನೂ ಹೆಲ್ಪ್ ತಗೊಂಡಿಲ್ಲ. ಅಂದ್ರೆ ವರ್ಕ್ ಮಾಡ್ಬಿಟ್ಟು ನನ್ಗೆ ಏನ್ ಕಲಿಬೇಕು ಅದನ್ನ ನಾನು ಅಂದ್ರೆ ನನ್ನ ಇಷ್ಟ ಏನ್ ಓದ್ಬೇಕು, ಏನ್ ಕಲಿಬೇಕು, ನನ್ನ ಇಷ್ಟನ ನೆರವೇರ್ಸ್ಕೊಳ್ಬೇಕು ಅಂದಾಗ ನಾನೇ ದುಡ್ದ್ಬಿಟ್ಟು ನನ್ನ ಇದ್ರಿಂದನೇ ಬರ್ಬೇಕು ಅಂತ ಹೇಳ್ಕೊಂಡು ಅಲ್ಲಿಂದ ಸ್ಟ್ರಗಲ್ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ನಾಟಕಗಳ ನಿರ್ದೇಶನ ಮಾಡಕ್ ಸ್ಟಾರ್ಟ್ ಮಾಡ್ದೆ, ಆಕ್ಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ದೆ. ಅಂಡ್ ಇವನ್ ನಿಮ್ಗೆ ಗೊತ್ತಿರ್ಬೋದು ಮಾಲ್ತೇಶ್ ಬಡಿಗೇರ್ ಅಂತ ಹೇಳ್ಕೊಂಡು ಅವ್ರ ಟೀಮ್ ಅಲ್ಲಿ ವರ್ಕ್ ಮಾಡಿದ್ದೆ. ಆಸ್ ಅ ಒಂದು ಸೆಟ್ ವರ್ಕ್ ಕೂಡ ಮಾಡಿದೀನಿ. ಒಂದು 500 ರೂಪೀಸ್ ಕೂಡ ಕೆಲಸ ಮಾಡಿದೀನಿ. ಎಷ್ಟೊಂದ್ ಸರಿ ಎಷ್ಟೋ ಕಿಲೋಮೀಟರ್ಗಳು ನಡ್ಕೊಂಡು ಹೋಗಿದೀವಿ. ನಾನ್ ಫಸ್ಟ್ ಅಲ್ಲಿ ಇದ್ದಿದ್ದು ಇಲ್ಲೇನೆ ಕುರುಬ್ರಳ್ಳಿ ಹತ್ರ. ಬಟ್ ಕುರುಬ್ರಳ್ಳಿಯಿಂದ ರವೀಂದ್ರ ಕಲಾಕ್ಷೇತ್ರಕ್ಕೆ ಎಷ್ಟೊಂದ್ ಸರಿ ವಾಕ್ ಮಾಡ್ಕೊಂಡು ಹೋಗಿದೀವಿ. ಮೈ ಗಾಡ್. ಅಂದ್ರೆ ನನ್ನ ಫ್ರೆಂಡ್ ಇನ್ನೊಬ್ಳಿದ್ಲು, ರಂಗಭೂಮಿ ಆರ್ಟಿಸ್ಟೇನೆ ಅವಳು. ಸೊ ನಾವಿಬ್ರು ಮಾತಾಡ್ಕೊಂತ ಸಾಂಗ್ ಹಾಕೊಂತ ಇಲ್ಲಿಂದ ನಡ್ಕೊಂಡು ಹೋಗ್ತಿದ್ವಿ. ಅಂದ್ರೆ ಆ ಟೈಮ್ ಅಲ್ಲಿ ನಮ್ಗೆ ಒಂದೊಂದು 10 ರೂಪಾಯಿನೂ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದ್ರೆ ಆ ಫೇಮ್ ಇಲ್ಲ, ಅಂದ್ರೆ ಯಾರು ಗೊತ್ತಿಲ್ಲ, ಮ್ಯಾನೇಜರ್ಸು ಹೇಗ್ ಹೋಗ್ಬೇಕು ಅಂತ ಗೊತ್ತಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ರಂಗಭೂಮಿ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ಬಟ್ ನನ್ಗೆ ಈ ಕಲೆ ಆಮೇಲೆ ಈ ಆಕ್ಟಿಂಗು ಬಿಟ್ಟು ಬೇರೆ ವರ್ಕ್ ಮಾಡೋಣ ಅಂದ್ರೆ ಮನ್ಸಿಲ್ಲ. ಅದೇ 1 ವರ್ಷ ಮಾಡ್ಕೊಂಡ್ ಬಂದಿದ್ದೀನಿ, ಅದು ನನ್ ಏನೋ ಓದ್ಬೇಕು ಅಂತ ಆಯ್ತಾ, ಇದ್ರಲ್ಲೇ ಮುಂದೆ ಹೋಗ್ಬೇಕು. ಇನ್ನು ಮತ್ತೆ ಅಲ್ಲಿ ಕೆಲಸ ಮಾಡ್ಕೊಂತ ಹೋದ್ರೆ ಪರ್ಮನೆಂಟ್ ಆಗಿ ಅಲ್ಲೇ ಇದ್ಬಿಡ್ತೀನೇನೋ, ನನ್ನ ಇಷ್ಟಗಳನ್ನೆಲ್ಲ ನೆರವೇರ್ಸ್ಕೊಳಕ್ ಆಗಲ್ವೇನೋ ಅಂತ ಹೇಳ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಆಗಿದ್ ಜರ್ನಿ. ಆಮೇಲೆ ಬೆಸ್ಟ್ ನಟಿ ಅವಾರ್ಡು ವಿತ್ ಬಾಂಬೆಯಲ್ಲಿ ಕಾಂಪಿಟೇಷನ್ ಹೋಗಿ ನ್ಯಾಷನಲ್ ಅವಾರ್ಡ್ ಬಂತು. ಅದಾದ್ಮೇಲೆ
ಒಂದಿಷ್ಟು ಜನ ಥಿಯೇಟ್ರಲ್ಲಿ ಪರಿಚಯ ಆದ್ರು, ಒಂದ್ ಸ್ವಲ್ಪ ಬೇರೆ ಡೈರೆಕ್ಷನ್ ಮಾಡ್ತಾ ಮಾಡ್ತಾ ಹೋದಂಗೆ. ಸೊ ಕನ್ನಡ ಸಂಸ್ಕೃತಿ ಇಲಾಖೆ ಪ್ರಾಜೆಕ್ಟ್ಗಳು ಬರಕ್ ಸ್ಟಾರ್ಟ್ ಆಯ್ತು. ಅಲ್ಲಿ ಇಲಾಖೆ ಹತ್ರ ಪ್ರಾಜೆಕ್ಟ್ ಗಳನ್ನೆಲ್ಲ ಮಾತಾಡ್ಕೊಂಡು ಅಲ್ಲಿ ನಿರ್ದೇಶನ ಮಾಡಕ್ ಸ್ಟಾರ್ಟ್ ಮಾಡ್ದೆ. ಅದಾದ್ಮೇಲೆ ಬೇರೆ ಬೇರೆ ತಂಡಗಳಿಗೆ ನಿರ್ದೇಶನ ಮಾಡಕ್ ಸ್ಟಾರ್ಟ್ ಮಾಡ್ದೆ. ಆಮೇಲೆ ಫಾರೆಸ್ಟ್ರಿ ಕಾಲೇಜು ಅಂಡ್ ಹಾರ್ಟಿಕಲ್ಚರ್ ಕಾಲೇಜಿಗೆಲ್ಲ ಪ್ರತಿ ವರ್ಷನೂ ಯೂತ್ ಫೆಸ್ಟ್ ನಡೆಯುತ್ತೆ. ಯೂತ್ ಫೆಸ್ಟಿಗೆ ನಿರ್ದೇಶನ ಮಾಡಕ್ ಸ್ಟಾರ್ಟ್ ಮಾಡ್ದೆ. ನನ್ನ ಹಾರ್ಡ್ ವರ್ಕೋ ಅಥವಾ ಲಕ್ಕೋ ಗೊತ್ತಿಲ್ಲ, ಫಸ್ಟ್ ನಾನು ಯೂನಿವರ್ಸಿಟಿಗೆ ಮಾಡ್ಸಿರುವಂತ ಒಂದು ಡೈರೆಕ್ಷನ್ ನಾಟಕ ಸೌತ್ ಝೋನಿಗೆ ಹೋಗಿ ಸೌತ್ ಝೋನಿಯಲ್ಲಿ ಫಸ್ಟ್ ಬಂದು UB ಆಯ್ತು, ನ್ಯಾಷನಲ್ ತನಕನೂ ಹೋಯ್ತು. ಸೊ ಒಂದ್ಸರಿ ಆ ನೇಮ್ ಬಂದ ತಕ್ಷಣ ನೆಕ್ಸ್ಟ್ ಇಯರ್ ಬೇರೆ ಎಲ್ಲಾ ಕಾಲೇಜ್ನವರು ಕೂಡ ಆಫರ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು, ನಮ್ ಕಾಲೇಜಿಗೆ ಬನ್ನಿ ಈ ವರ್ಷ, ನಮ್ ಕಾಲೇಜ್ ಸ್ಟೂಡೆಂಟ್ ಗಳಿಗೆ ಮಾಡ್ಸಿ ಅಂತ. ಯಾವ ರೇಂಜಿಗೆ ಒಂದು ಬ್ರಾಂಡ್ ಆಗಿತ್ತು ಅಂತ ಹೇಳಿದ್ರೆ, ಓಕೆ ಮಹಾಸತಿ ಮೇಡಮ್ ಬಂದ್ರೆ ಪಕ್ಕಾ UB ಅಂತೂ ಪಕ್ಕ ಆಗುತ್ತೆ. ಓಕೆ ಮಹಾಸತಿ ಎಲ್ಲ ಒಂದು ಇಷ್ಟು 11 ಕಾಲೇಜಸ್ ಇರುತ್ತೆ ಫಸ್ಟ್ ಅಲ್ಲಿ ಕರ್ನಾಟಕದಲ್ಲಿ. ಆ 11 ಕಾಲೇಜಸ್ ನಾನ್ ಮಾಡ್ಸಿರೋ ನಾಟಕ ನಾನು ಯಾವ್ದೇ ಕಾಲೇಜಿಗೆ ಮಾಡಿಸ್ಲಿ, ಆ ನಾಟಕ ನೋಡಕ್ಕೆ ಅವ್ರ ನಿರ್ದೇಶಕರ ಜೊತೆಗೆ ಎಲ್ಲಾ ಸ್ಟೂಡೆಂಟ್ ಗಳನ್ನು ರೆಡಿ ಹಾಕೊಂಡಿದ್ರು ಸೈಡ್ ಅಲ್ಲಿ ಬಂದ್ ನಿಂತ್ಕೊಂಡಿರೋರು ನಮ್ ನಾಟಕ ನೋಡಕ್ಕೆ, ಇವ್ರು ಹೆಂಗ್ ಮಾಡಿದಾರೆ ಅಂತ. ಬಂದ್ರೆ UB ಆಯ್ತು ಅಂತ ಆ ರೇಂಜಿಗೆ ಒಂದು ಬ್ರಾಂಡ್ ಕ್ರಿಯೇಟ್ ಆಯ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಸೀರಿಯಲ್ ಸಿನಿಮಾ ಅಂತ ಬಂತು. ನನ್ಗೆ ಥಿಯೇಟರ್ ಅಲ್ಲಿ ರಂಗಭೂಮಿಯಲ್ಲಿ B ಸುರೇಶ್ ಸರ್ ಪರಿಚಯ ಆದ್ರು. ಅವರು ರಂಗಭೂಮಿ ಕಲಾವಿದರು, ನಿಮ್ಗೆ ಗೊತ್ತಲ್ಲ B ಸುರೇಶ್ ಸರ್ ಬಗ್ಗೆ. ಸೊ ಇವತ್ತು ಕೂಡ ನಾನ್ ಬಂದ್ರೆ ಲೇಡಿ ಬಾಂಡ್ ಬಂದ್ಲು ಅಂತಾರೆ. ನಾನು ಒಳ್ಳೆ ಸ್ಟೈಲ್ ಆಗಿ ಹಿಂಗ್ ಮಾಡ್ಕೊಂಡ್ ಬರ್ತೀನಿ, ಲೇಡಿ ಬಾಂಡ್ ಬಂದ್ಲು ಅಂತ ಹೇಳ್ಕೊಂಡು ಅಷ್ಟು ಕ್ಯೂಟ್. ಇವತ್ತೂ ಕೂಡ ಪುಟ್ಟಿ ಅಂತ ಒಂಥರ ಕ್ಯೂಟ್ ಚಿಕ್ಕ ಮಗು ಮಾತಾಡ್ಸ್ದಾಗೆ ಮಾತಾಡ್ಸ್ತಾರೆ. ಅವ್ರದ್ದು ಅವಾಗ ಕ್ಷಮಾ ಅಂತ ಉದಯದಲ್ಲಿ ಒಂದು ಸೀರಿಯಲ್ ನಡೀತಾ ಇತ್ತು. ಅವರು ರೆಫರ್ ಮಾಡಿದ್ರು ನನ್ಗೆ, ಅದಕ್ಕೆ ಹೋಗಿ ಆಡಿಷನ್ ಕೊಟ್ಟು ಅಲ್ಲಿ ಸೆಲೆಕ್ಟ್ ಆದೆ. ಸೊ ಅಂದ್ರೆ ಕೆಲವೊಬ್ರು ಹೇಳ್ತಾರೆ ತುಂಬಾ ಸ್ಟ್ರಗಲಿಂಗ್ ಅಂತ, ಬಟ್ ನಾನು ಆಡಿಷನ್ಸು ಅದೇ ಹೇಳುವಷ್ಟು ತುಂಬಾ ಏನ್ ಕೊಟ್ಟಿರುವಂತ ಒಂದ್ 10 ಆಡಿಷನ್ ಅಲ್ಲಿ ನನ್ಗೆ 1-2 ಪ್ರಾಜೆಕ್ಟ್ ಸೆಲೆಕ್ಟ್ ಆಗಿರೋದು. ಬಿಕಾಸ್ ನನ್ಗೆ ಅದು ನಂಬಿಕೆ ಏನು ಅಂದ್ರೆ, ಆಕ್ಟಿಂಗ್ ನಾನು ಇಷ್ಟು ವರ್ಷ ಕಲ್ತ್ಕೊಂಡು ರಂಗಭೂಮಿಯಲ್ಲಿ ಕಲ್ತ್ಕೊಂಡು ಇಮಿಡಿಯೇಟ್ ಆಗಿ ಯಾವ್ದೇ ಸೀನ್ ಮಾಡು ಅಂತ ಹೇಳಿದ್ರು ಮಾಡ್ತಿದ್ದೆ. ಯಾವ್ದೇ ಇವಾಗ್ಲೂ ಕೂಡ ಯಾವ್ದೋ ಒಂದ್ ಸೀನ್ ಕೊಟ್ಟು ಇದಕ್ಕೆ ಆಕ್ಟ್ ಮಾಡಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಮಾಡ್ತಿದ್ದೆ. ಅದು ಹೀಗಿರ್ಬೇಕು ಹಾಗಿರ್ಬೇಕು ಅದ್ರ ಬಗ್ಗೆ ಎಲ್ಲ ಯೋಚನೆನೂ ಮಾಡಲ್ಲ. ಅಂಡ್ ಇವತ್ತೂ ಕೂಡ ಫುಲ್ ವಿತೌಟ್ ಮೇಕಪ್ ಇನ್ನೂ ಸ್ವಲ್ಪ ಮಸಿ ಬಡ್ಕೊಂಡು ನೀನ್ ಆಕ್ಟಿಂಗ್ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಮಾಡ್ತೀನಿ. ಐ ಥಿಂಕ್ ನೀವು ಶೋ ಅಲ್ಲಿ ನೋಡಿರ್ಬೋದು. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಸೀರಿಯಲ್, ಅದಾದ್ಮೇಲೆ ಸಿನಿಮಾ. ಒಂದ್ ಟೈಮಲ್ಲಿ ಸೀರಿಯಲ್ ಗಳನ್ನ ಕಂಟಿನ್ಯೂಸ್ ಆಗಿ ಮಾಡ್ದೆ. ಕ್ಷಮಾ ಸೀರಿಯಲ್ ಮಾಡ್ದೆ, ಸರಿಯು ಅಂತ ಮಾಡ್ದೆ, ಅದಾದ್ಮೇಲೆ ಬೃಂದಾವನ ಕಲರ್ಸ್ ಅಲ್ಲಿ ಮಾಡ್ದೆ. ಅದಾದ್ಮೇಲೆ ಮಧ್ಯದಲ್ಲಿ 1 ವರ್ಷ ಅದು ಒಂದ್ ಸೀರಿಯಲ್ ಮಾಡಾದ್ಮೇಲೆ ಅಟ್ಲೀಸ್ಟ್ ಕಾಂಟ್ಯಾಕ್ಟ್ ಆಗತ್ತೆ, ನೆಕ್ಸ್ಟ್ ಸೀರಿಯಲ್ ಗಳಿಗೆ ಬರುತ್ತೆ ಅಂತ ಹೇಳ್ತಾರೆ. ಬಟ್ ನಂಗೆ ಮಧ್ಯದಲ್ಲಿ 1 ವರ್ಷ ಫುಲ್ ಪ್ರಾಜೆಕ್ಟ್ ಎಲ್ಲ ಇದಾಯ್ತು. ಟ್ರೈ ಮಾಡ್ತಾ ಇದೀನಿ, ಎಲ್ಲೂನು ಪ್ರಾಜೆಕ್ಟ್ ಗಳು ಸಿಗ್ತಾ ಇಲ್ಲ. ಥಿಯೇಟರ್ ಅಲ್ಲೂ ಟ್ರೈ ಅಂದ್ರೆ ಥಿಯೇಟರ್ ಅಲ್ಲಿ ಯಾವಾಗ್ಲೂ ಇರುತ್ತೆ. ಒಂದು ಕಲಾವಿದರಿಗೆ ಯಾವುದೇ ತಂಡ ಆಗಿರ್ಬೋದು ಇದಾಗಿರ್ಬೋದು, ಥಿಯೇಟರ್ ಅಲ್ಲಿ ಯಾವಾಗ್ಲೂ ಇವತ್ತೂ ಕೂಡ ನಾನು ಸಿನಿಮಾ ಸೀರಿಯಲ್ ಎಲ್ಲಾ ಬಿಟ್ಬಿಟ್ಟು ನಾನು ಥಿಯೇಟರ್ ಅಲ್ಲಿ ಜೀವನ ಮಾಡ್ತೀನಿ ಅಂದ್ರೆ ಇವತ್ತೂ ಕೂಡ ಥಿಯೇಟರ್ ಅಲ್ಲಿ ಎಲ್ಲಾ ಕಲಾವಿದ್ರಿಗೂ ಒಂದು ಅವಕಾಶ ಇದ್ದೇ ಇರುತ್ತೆ. ಬಟ್ ಸೀರಿಯಲ್ ಅಲ್ಲಿ 1 ವರ್ಷ ಡ್ರಾಪ್ ಆಯ್ತು. ನನ್ಗೆ ಗೊತ್ತಿಲ್ಲ ಅದು ಏನಕ್ಕೆ ಏನು ಅಂತ. ಕೆಲವೊಂದ್ ಕಡೆ ಅವಮಾನಗಳು ಆಯ್ತು, ಕೆಲವೊಂದ್ ಕಡೆ ಈ ಡ್ರಾಮಾ ಆರ್ಟಿಸ್ಟ್ ಅಂತ ಹೇಳ್ಕೊಂಡು ಅದನ್ನ ಇವಾಗ ಒಂದು ರಂಗಭೂಮಿಯಿಂದ ಬಂದವರು ಅಂತ ಹೇಳಿದಾಗ ಇವಾಗ ಒಂದು ರೆಸ್ಪೆಕ್ಟ್ ಇದೆ. ಇವಾಗ ದರ್ಶನ್ ಸರ್ ಆಗಿರ್ಬೋದು, ಆಮೇಲೆ ರಂಗಾಯಣ ರಘು ಸರ್ ಆಗಿರ್ಬೋದು, ಅಚ್ಚು ಸರ್ ಆಗಿರ್ಬೋದು, ಆಮೇಲೆ ನಮ್ಮ ಉಮಾಶ್ರೀ ಮೇಡಮ್ ಆಗಿರ್ಬೋದು. ಸೊ ಇದೆಲ್ಲ ರಂಗಭೂಮಿ ಕಲಾವಿದ್ರೇನೆ. ಇತ್ತೀಚೆಗೆ ಒಂದು ಹೆಸರಿದೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಾನ್ ಬಂದಾಗ ಡ್ರಾಮಾ ಆರ್ಟಿಸ್ಟ್, ಅವಳು ಡ್ರಾಮಾ ಅಂತ ಹೇಳೋ ತರ ಬೇರೆ ಲೆವೆಲ್ ಅಲ್ಲೇನೆ ಒಂದಿಷ್ಟು ಅವಮಾನಗಳು ಕೂಡ ಆಗಿದೆ. ಅದನ್ನೆಲ್ಲ ನಂದು ಏನು ಅಂದ್ರೆ ಸಿಕ್ಕಾಪಟ್ಟೆ ತಾಳ್ಮೆ. ಯಾರು ಏನೇ ಅನ್ಲಿ ಅಥವಾ ಏನೇ ಆಗ್ಲಿ, ನಾನು ಆ ಟೈಮ್ಗೋಸ್ಕರ ವೇಟ್ ಮಾಡ್ತೀನಿ. ಆ ಟೈಮ್ ಬರ್ಬೇಕು, ಟೈಮ್ ಬಂದಾಗ ನಾನ್ ಮಾತಾಡ್ಬೇಕು. ಅಲ್ಲಿ ತನಕನೂ ಮಾತಾಡ್ಬಾರ್ದು ಅಂತ ಸ್ವಲ್ಪ ಕೇಳಿಸ್ಕೊಳ್ಳೋದು ಜಾಸ್ತಿ. ಕೇಳಿಸ್ಕೊಂಡಾದ್ಮೇಲೆ ಇವ್ರು ಹೇಳಿರೋದಿಕ್ಕೆ ನಾನ್ ಏನ್ ಮುಂದೆ ಪ್ರಯತ್ನ ಮಾಡ್ಬೇಕು ಅಂತ ಹೇಳೋ ರೀತಿಯಲ್ಲಿ ನಾನು ಮುಂದೆ ಹೋಗ್ತೀನಿ. ಬಟ್ ಅದಾದ್ಮೇಲೆ ಇದು ಸಿನಿಮಾ ನಿರ್ದೇಶನ ಎಲ್ಲ ಸ್ಟಾರ್ಟ್ ಆಗಿರೋದು. ಸೂಪರ್. ನಿಜಕ್ಕೂ ಎಷ್ಟೋ ಅವಮಾನಗಳು, ನಿಂದನೆಗಳು, ಶೋಷಣೆಗಳನ್ನು ಮೆಟ್ಟಿ ನಿಂತು ಈಗ ಒಂದೊಳ್ಳೆ ಹೆಸರನ್ನ ಮಾಡಿದಿರಾ. ಹೌದು, ಈಗ ನೀವು ಹೇಳಿದ್ರಿ ಉದಯ ಟಿವಿ ಸೀರಿಯಲ್ಸ್, ಹಾಗೆ ರಂಗಭೂಮಿ ಕಲಾವಿದೆ ಕೂಡ ನೀವು.
ಬಟ್ ಇಲ್ಲಿ ರಿಯಾಲಿಟಿ ಶೋ ಅಂತ ಬಂದಾಗ ಜಿ ಪವರ್ ನಲ್ಲಿ ಈಗಾಗ್ಲೇ ನೀವು ತುಂಬಾ ಚೆನ್ನಾಗಿ ಗುರುತಿಸ್ಕೊಂಡಿದ್ರೆ, ಎಷ್ಟೋ ಅಭಿಮಾನಿಗಳು ಎಲ್ಲೇ ಹೋದ್ರು ಮಹಾಸತಿ ಅಲ್ವಾ ಒಂದ್ ಸೆಲ್ಫಿ ಕೊಡಿ ಅನ್ನೋ ಒಂದು ಮಾತು ಕೂಡ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಬಟ್ ರಿಯಾಲಿಟಿ ಶೋಗೆ ಯಾವ ರೀತಿ ಸೆಲೆಕ್ಟ್ ಆದ್ರಿ ನೀವು? ಜಿ ಕನ್ನಡದು ಆಡಿಷನ್ ಇತ್ತು. ನಾನು ಆಡಿಷನ್ ನೋಡಿದ ತಕ್ಷಣ ನಾನು ಕಾಲ್ ಮಾಡಿದ ತಕ್ಷಣ ಆಲ್ರೆಡಿ ಆಡಿಷನ್ ಆಗಿತ್ತು. ಅಂದ್ರೆ ಒಂದು 2000-3000 ಮೆಂಬರ್ ಆಲ್ರೆಡಿ ಆಡಿಷನ್ ಕೊಟ್ಟಿದ್ರು. ಫೈನಲ್ ಆಡಿಷನ್ ಅಂತ ಇರುತ್ತೆ ಸ್ಟುಡಿಯೋದಲ್ಲಿ. ಸೊ ಅಲ್ಲಿ ನಾನು ಹೋಗ್ತೀನಿ. ಹೋದಾಗ ಒಂದಿಷ್ಟು ಕ್ವಶನ್ಸ್ ಗಳು ಪೇಪರೇ ಕೊಟ್ರು. ನಾನು ಸ್ಕೂಲಲ್ಲೂ ಅಷ್ಟು ಚೆನ್ನಾಗಿ ಬರ್ದಿಲ್ವೇನೋ. ಆಲ್ಮೋಸ್ಟ್ ಒಂದು 8-9 ಪೇಜಸ್ ಇತ್ತು. ಒಂದಿಷ್ಟು 30 ಕ್ವಶನ್ಸ್ ಗಳಿತ್ತು. ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ. ಅದಾದ್ಮೇಲೆ ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ಶೋ ಸ್ಟಾರ್ಟ್ ಆದಾಗ ಅಂದ್ರೆ ನನ್ಗೆ ಸ್ಟಾರ್ಟಿಂಗ್ ಅಲ್ಲೇ ಸೆಲೆಕ್ಟ್ ಆಗಿಲ್ಲ. 1 ವೀಕ್ ಆದ್ಮೇಲೆ ನಾನು ಹೋಗಿರೋದು ಹಳ್ಳಿ ಪವರ್ ಶೋಗೆ. ನಾನು ಏನ್ ಬಂದಿರಲ್ಲ ಕಾಲು, ಎಷ್ಟೋ ಜನ ಕೊಟ್ಟಿರ್ತಾರೆ. ಅದಾದ್ಮೇಲೆ ನಾನ್ ಸ್ವಲ್ಪ ಅಂದ್ರೆ ಆಟ ಅಂತ ಬಂದಾಗ ಫುಲ್ ಫೈಟ್ ಮಾಡ್ತೀನಿ. ಬಟ್ ಈ ಜಗಳಗಳು ಅಥವಾ ಈ ತರ ಎಲ್ಲ ಬಂದಾಗ ನಾನು ಸ್ವಲ್ಪ ಸೈಲೆಂಟ್. ನಾನು ಒಂದ್ ಸ್ವಲ್ಪ ಅದು ಅಲ್ಲೇನೋ ನಡೀತಾ ಇದೆ ಅಥವಾ ಏನೋ ಒಂದ್ ಜಗಳ ಮಾಡ್ತಾ ಇದಾರೆ ಅಂತ ಹೇಳಿದಾಗ ಒಂದು ಸೈಲೆಂಟ್ ಆಗಿ ಮಾತಾಡ್ತೀನಿ. ಇಲ್ಲ ಅಂತ ಇದ್ರೆ ಅಲ್ಲಿಂದ ಸ್ವಲ್ಪ ಎಕ್ಸಿಟ್ ಆಗ್ತೀನಿ ನಾನು. ಸೊ ಅದ್ರಿಂದಾಗಿ ನನ್ಗೆ ಬರಲ್ವೇನೋ ಅಂತ ಅನ್ಕೊಂಡಿದ್ದೆ. ಬಟ್ ನಾನು ಬೈಕ್ ರೈಡು ಅಂಡ್ ಜಿಮ್ಮು, ಸ್ವಿಮ್ಮಿಂಗ್ ಇದೆಲ್ಲ ಒಂದ್ ಸ್ವಲ್ಪ ಆಕ್ಟಿವಿಟೀಸ್ ಇರೋದ್ರಿಂದಾಗಿ ಏನೋ ಗೊತ್ತಿಲ್ಲ ಕಾಲ್ ಬರುತ್ತೆ. ಕಾಲ್ ಬಂದು ಸಡನ್ ಆಗಿ ಇವತ್ತೇ ಬರ್ಬೇಕು ಅಂತ ಹೇಳ್ತಾರೆ. ಬಟ್ ಆದ್ರೆ ಅವತ್ತು ಹೋಗುವಂತ ಪರಿಸ್ಥಿತಿಲಿ ಇರಲ್ಲ ನಾನು. ಇವತ್ತೇ ಬರ್ಬೇಕು ಅಂತ ಹೇಳಿದಾಗ ಅವಾಗ ನಾನು ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲ ನನ್ಗೆ ಬರಕ್ ಆಗಲ್ಲ, ಇವತ್ತೇನೆ ಹೊರಡ್ಬೇಕು ಅಂದ್ರೆ ಆಗಲ್ಲ, ನನ್ಗೆ ಒಂದ್ ಸ್ವಲ್ಪ ಪ್ರಿಪರೇಷನ್ ಆದ್ರೂ ಮಾಡ್ಕೊಬೇಕು ಅಂತ. ಅದಾದ್ಮೇಲೆ ಕ್ಯಾನ್ಸಲ್ ಮಾಡಿದ್ದು ಮತ್ತೆ 2 ಡೇಸ್ ಆದ್ಮೇಲೆ ಮತ್ತೆ ಕಾಲ್ ಬರುತ್ತೆ. ಇಲ್ಲ ನಾವ್ ಆ ದಿನ ಬಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ವಿ, ಇವಾಗ ಬೇರೆ ಪ್ಲಾನ್ ಇದೆ, 4 ಮೆಂಬರ್ಸ್ ನಾವು ಶೋ ಮತ್ತೆ ಕರೆಸ್ಕೊಂತ ಇದೀವಿ. ಸೊ ಇವಾಗ ನಿಮ್ಗೆ 1 ದಿನ ಟೈಮ್ ಇರುತ್ತೆ, ನೀವು ಪ್ಯಾಕ್ ಮಾಡ್ಕೊಂಡ್ ಬರ್ಬೋದಾ ಅಂತ. ಸೊ ಅದೇನೋ ಗೊತ್ತಾ, ನಾನು ಕೆಲವೊಂದ್ಸರಿ ನಾವ್ ಎಷ್ಟೋ ಅವಕಾಶಗಳಿಗೋಸ್ಕರ ಹುಡುಕ್ತಾ ಹೋಗ್ತೀವಿ. ಎಷ್ಟು ಹುಡುಕಿದ್ರು ನಮ್ಗೆ ಅವಕಾಶಗಳು ಸಿಗಲ್ಲ. ಬಟ್ ಒಂದ್ಸರಿ ಅವಕಾಶ ಬಂದಿರೋದನ್ನ ನಾನು ಕಾರಣಾಂತರದಿಂದ ಕ್ಯಾನ್ಸಲ್ ಮಾಡಿದ್ರು ಅದು ಮತ್ತೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದರಿಂದ ನನ್ಗೆ ಏನೋ ಒಂದು ಒಳ್ಳೇದಾಗ್ಬೇಕು ಅಂತಾನೆ ಬರ್ತಾ ಇದೆ ಅಂತ ಹೇಳ್ಕೊಂಡು ಅವಾಗ ಇಮಿಡಿಯೇಟ್ ಆಗಿ ಹೇಳ್ತೀನಿ ಓಕೆ ಬರ್ತೀನಿ ಅಂತ ಹೋಗ್ತೀನಿ. ಬಟ್ ಇಮಿಡಿಯೇಟ್ ಆಗಿ ಎಲ್ಲ ಪ್ಯಾಕಿಂಗ್ ಎಲ್ಲ ಒಂದೇ ದಿನ ಟೈಮ್ ಇದ್ದಿತ್ತು ನನ್ಗೆ. ಎಲ್ಲ ಆಡ್ಕೊಂಡು ಆತರ ಹೋಗಿರೋದು, ಆತರ ಸೆಲೆಕ್ಟ್ ಆಗಿರೋದು. ಎಲ್ಲೋ ಬಂದ್ಬಿಟ್ಟಿದೀನಿ, ಜೈಲಿಗೆ ಹೋಗ್ತಾರ ಅನ್ಸ್ತು. ನಿಮ್ ಶೋಗೆ ಎಂಟ್ರಿ ಆಗ್ಬೇಕು ಅಂತ ಹೇಳಿದಾಗ ನಮ್ ಪರ್ಸ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು ಎಲ್ಲ ಇಮಿಡಿಯೇಟ್ ಆಗಿ ತಗೊಂತಾರೆ. ಫಸ್ಟ್ ಅಲ್ಲೆಲ್ಲ ಹಾರ ಹಾಕಿ ಆರ್ತಿ ಬೆಳಿಗ್ಬಿಟ್ಟು ಒಳಗಡೆ ಕಲ್ತ್ಕೊಂಡು ಇನ್ನೇನ್ ಕತ್ತರಿಸ್ತಾರಲ್ಲ ಹಂಗಾಯ್ತು. ನನ್ಗೆ ಟಾಯ್ಲೆಟ್ ಮಾತ್ರ ಸಿಕ್ಕಾಪಟ್ಟೆ ಕ್ಲೀನ್ ಇರ್ಬೇಕಿಲ್ಲ ಅಂದ್ರೆ ನಾನು ಹೋಗೋದೇ ಇಲ್ಲ ಇದಕ್ಕೆ ಹೋಗ್ಬೇಕು ಇವಾಗ್ಲೇ ಕ್ಲೀನ್ ಮಾಡಿಸ್ತೀನಿಲ್ಲ ಅಂದ್ರೆ ಅಂತ ಹೇಳ್ತಾರೆ. ನಾನು ಅನುಭವಿಸ್ ಬಂದಿರೋ ಪ್ರಕಾರ ನೋಡಿದ್ರೆ ಹಳ್ಳಿಯಲ್ಲೇ ಇದ್ಬಿಡೋಣ ಅಂತ ಅನ್ಸುತ್ತೆ. ಅಕುಲ್ ಸರು ಕೂಡ ಸಿಕ್ಕಾಪಟ್ಟೆ ರೇಗ್ಸೋರು, ಸತಿ ನಿನ್ಗೆ ಪತಿನ ಹಳ್ಳಿ ಪವರಲ್ಲೇ ಹುಡ್ಕೊಡೋದು ಅಂತ.